ನನಗೆ ಕೌಸಲ್ಯ ಮೇಡಮ್ ಲಾಸ್ಟ್ 15 ಇಯರ್ಸಿಂದ ಗೊತ್ತು. ಯಾಕಂದರೆ ನನ್ನ ಎಲ್ಡರ್ ಡಾಟರ್ ಬಂದು ಅವಳು ಚೈನಾದಲ್ಲಿ ಓದಿದ್ದು. ಅವಳು ಫಸ್ಟ್ ಟೈಮಿನೇ FMG ಕ್ಲಿಯರ್ ಮಾಡಿಕೊಂಡ್ಳು. ಸೆಕೆಂಡ್ ಡಾಟರ್ ಅವಳು ಚೈನಾದಲ್ಲಿ ಓದಿದ್ದು. ಅವಳು ಇವಾಗ FMG ಮಾಡ್ತಾಳೆ. ಇವಾಗ ನೆಕ್ಸ್ಟ್ ಜಾನ್ ಅಥವಾ ಫೆಬ್ರವರಿಲಿ ಬರುತ್ತೆ ಅವಳನ್ನು ಮೇಡಮ್ ಹತ್ರನೇ ಕರ್ಕೊಂಡ್ಬಂದು ಕೌನ್ಸಿಲಿಂಗ್ ಮಾಡಿಸಿ ಅವ್ರು ಮೋಟಿವೇಟ್ ಮಾಡಿದ್ರು. ಮಗ ಬಂದು ಇವಾಗ ಜಿಯೋಮೆಡಿಲಿ ಓದ್ತಾ ಇದ್ದಾನೆ. 1 ಇಯರ್ ಕಂಪ್ಲೀಟ್ ಆಯಿತು. ಹೇಳ್ಬೇಕು ಅಂದರೆ ನನ್ನ ಎಲ್ಡರ್ ಡಾಟರ್ ಬಂದು ಇವಾಗ MDನೂ ಮುಗಿಸಿದ್ಲು. ಇಲ್ಲಿ ಕಿಮ್ಸಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತಾ ಅವಳಿಗೆ. MD ಮುಗಿಸಿದ್ಲು. ನಿನ್ನೆ ಕೇರಳ ಹೋಗಿ ಅವಳಿಗೆ ಸ್ವಲ್ಪ ಅಬ್ರಾಡ್ ಹುಚ್ಚು. ಅವಳು ಇವಾಗ UK ಎಕ್ಸಾಮ್ ತೊಗೊಂಡ್ತಾ ಇದ್ದಾಳೆ. ಅವಳದು ನಿನ್ನೆ ಎಕ್ಸಾಮ್ ಬರೆದು ಇವತ್ತು ಬಂದ್ಲು ಅವಳು. ಆಮೇಲೆ ಸೆಕೆಂಡ್ ಡಾಟರ್ ಅವಳು ಚೆನ್ನಾಗಿ ಓದ್ತಾಳೆ. ಮಗ ಬಂದು ಅವನು 70% ಇತ್ತಷ್ಟೇ, ಆದರೆ ಇವಾಗ ಅವ್ನು ಜಿಯೋಮೆಡಿಲಿ ಓದ್ತಾ ಇದ್ದಾನೆ. ಹೇಳ್ಬೇಕು ಅಂದರೆ ನನಗೆ ಮಗಂದು ಸ್ವಲ್ಪ ಭಯ ಇತ್ತು ಕಳಿಸೋದಕ್ಕೆ. ಆದರೆ ಅವನು ಇಲ್ಲ ಮಮ್ಮಿ ನಾನು ಓದ್ತೀನಿ, ನನ್ನನ್ನು ಕಳಿಸು ಅಂತ. ಅವನು ಮೆಡಿಕಲ್ ಮಾಡ್ತಾ ಇದ್ದಾನೆ. ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನನಗೆ ತುಂಬ ಹೋಪ್ಸ್ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ಮೇಡಮ್ ಅವರಿಗೆ. ಅವ್ರ ಹೆಲ್ಪ್ ಇಲ್ದಿರ ಏನೂ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ನನಗೆ ನನ್ನ ಮಕ್ಕಳ ಮೇಲೆ ಪ್ರೌಡ್ ಇದೆ, ಮೇಡಮ್ ಮೇಲೆ ಪ್ರೌಡ್ ಇದೆ. ತುಂಬ ಥ್ಯಾಂಕ್ಸ್.